ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಸೋನಿಯಾ ಗಾಂಧಿ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರಂತೆ. ಕಾಂಗ್ರೆಸ್ ನಾಯಕರ ಮೇಲೆ ರೇಗಾಡೋದಕ್ಕೆ ಶುರು ಮಾಡಿದ್ದಾರಂತೆ. ಮಜಾ ಏನಂದ್ರೆ, ಇಲ್ಲಿ ತನಕ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತಿದ್ದ ರಾಹುಲ್ ಗಾಂಧಿ ಅವರು ಈಗ ಸಿಕ್ಕಾಪಟ್ಟೆ ಬೇಜಾರಲ್ಲೂ ಇದ್ದಾರೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯಿತು. ನೂತನ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರ ನೇಮಕ ಕೂಡ ಮಾಡಲಾಯಿತು. ಕಳೆದ 24 ವರ್ಷಗಳಿಂದ ಅಂದರೆ ಗುಜರಾತ್ನಲ್ಲಿ 12 ವರ್ಷ, ಜೊತೆಗೆ ಕೇಂದ್ರದಲ್ಲಿ 12 ವರ್ಷ. ನರೇಂದ್ರ ಮೋದಿ ಅವರಿಂದ ಇದುವರೆಗೂ ಕೂಡ ಈ 24 ವರ್ಷಗಳಲ್ಲಿ ಒಂದೇ ಒಂದು ರಾಜೀನಾಮೆಯನ್ನು ಪಡೆಯೋದಕ್ಕೆ ಕೂಡ ವಿರೋಧ ಪಕ್ಷಗಳಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಇವತ್ತು ಅವರೆಲ್ಲ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಈ ಸಂಭ್ರಮದ ಜೊತೆಗೆ ಕಾಂಗ್ರೆಸ್ಗೆ ಇನ್ನೊಂದು ತರಹದ ಸಮಸ್ಯೆ ಕೂಡ ಶುರುವಾಗಿದೆ. ಕಾಂಗ್ರೆಸ್ನವರಿಗೆ ಇನ್ನೂ ಅರ್ಥ ಆಗಿಲ್ಲ, ಜನ ಇವರನ್ನ ಈ ಜಿರಳೆಗಳಿಗಿಂತಲೂ ಕಡೆಯಾಗಿ ನೋಡ್ತಿದ್ದಾರೆ ಅಂತ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ವಿರೋಧ ಪಕ್ಷದ ನಾಯಕರು ತಾವು ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕಳೆದ 24 ವರ್ಷಗಳಿಂದ ಇಡೀ ವಿರೋಧ ಪಕ್ಷ ಒಟ್ಟಾಗಿಯೂ ಮೋದಿ ಅವರ ಕೂದಲನ್ನು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ಮರೆತು ಬಿಟ್ಟಂಗಿದೆ ಪಾಪ. ನೋಡಿ, ಆಗ್ಲೇ ಹೇಳ್ದಂಗೆ ಅಸಲಿ ಆಟ ಈಗ ಶುರುವಾಗಿರೋದು. ವೀಕ್ಷಕರೇ, ಜಂತರ್ ಮಂತರ್ನಲ್ಲಿ ನೀವು 2 ಘೋಷಣೆಯನ್ನು ಕೇಳಿರ್ತೀರ. ಮೊದಲನೇದು ಬ್ರಾಹ್ಮಣವಾದ ಮುರ್ದಾಬಾದ್, ಮತ್ತೊಂದು RSS ಮುರ್ದಾಬಾದ್. ನರೇಂದ್ರ ಮೋದಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗುತ್ತೆ. ಅಂದರೆ ಇವರ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯೋದು. ಆದರೆ ಪ್ರಧಾನ್ ರಾಜೀನಾಮೆ ನೀಡಿದ ನಂತರ ಶಿಕ್ಷಣ ಸಚಿವರಾದವರು ಯಾರು? ರಾಹುಲ್ ಗಾಂಧಿ ಆದ್ರ, ಅಖಿಲೇಶ್ ಯಾದವ್ ಆದ್ರೆ, ಅಥವಾ ಕೇಜ್ರಿವಾಲ್ ಆದ್ರ? ಯಾರೂ ಅಲ್ಲ, ಇದೇ ಸಂಘಿ ಪಡೆಯ ಒಬ್ಬ ಗಟ್ಟಿ ನಾಯಕ ಪ್ರಹ್ಲಾದ್ ಜೋಶಿ ಇವತ್ತು ಶಿಕ್ಷಣ ಸಚಿವರಾಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಬದಲಿಗೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬಂದ ತಕ್ಷಣ ಇಡೀ ಪಿಕ್ಚರ್ ಇಲ್ಲಿ ಬದಲಾಗ್ಬಿಡುತ್ತೆ. ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯ ನಾಯಕರಲ್ಲ. ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ 2004, 9, 14, 2019 ಮತ್ತು 2024ರಲ್ಲಿ ಅಂದರೆ ಸತತ 5 ಬಾರಿ ಸಂಸದರಾಗಿ ಆಯ್ಕೆಯಾದವರು. ಇವರು ಬಿಜೆಪಿಯ ಅತ್ಯಂತ ಅನುಭವಿ ಮತ್ತು ಪ್ರಭಾವಶಾಲಿ ನಾಯಕರಲ್ಲೊಬ್ಬರು. ಜೋಶಿ ಅವರು RSS ಹಿನ್ನೆಲೆಯಿಂದ ಬಂದವರು ವೀಕ್ಷಕರೇ. ಜೊತೆಗೆ ಸಂಘಟನೆಯಲ್ಲಿ ತುಂಬ ಒಳ್ಳೆಯ ಅನುಭವ ಕೂಡ ಹೊಂದಿದ್ದಾರೆ. ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ವಿರೋಧ ಪಕ್ಷಗಳು ದೊಡ್ಡ ಗೆಲುವು ಅಂತ ಭಾವಿಸಿದ್ರೆ, ಈಗ ಬಂದಿರೋರು ಧರ್ಮೇಂದ್ರ ಪ್ರಧಾನ್ ಅವರಿಗಿಂತ ಗಟ್ಟಿಯಾದಂತಹ ಸಂಘಿ ಅನ್ನೋದು ಅವ್ರಿಗೆ ತುಂಬ ಬೇಗ ಅರ್ಥ ಆಗುತ್ತೆ. ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾದರು, ಸೋನಿಯಾ ಗಾಂಧಿ ಅವರು ತುಂಬ ಸೆಟ್ಟಾಗಿದ್ದಾರಂತೆ. ಜೊತೆಗೆ ತಮ್ಮ ಪಕ್ಷದ ನಾಯಕರನ್ನು ಕೂಡ ಬೈತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ವಿರೋಧ ಪಕ್ಷಕ್ಕೆ ಸಂಸತ್ನಲ್ಲೀಗ ಚರ್ಚೆ ಮಾಡೋದಕ್ಕೆ ಇದ್ದ ಒಂದು ವಿಷಯವೂ ಕೂಡ ಈಗ ಇಲ್ಲ ಆಗಿದೆ. ನೀವೇನಾದರೂ ರಾಜೀನಾಮೆ ನಂತರ ರಾಹುಲ್ ಗಾಂಧಿ ಅವರ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್'s resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy, fought for the future of this country, and defended the constitution. I'm proud of you. Well done. ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೂ ಕೂಡ ರಾಹುಲ್ ಗಾಂಧಿ ಅವ್ರ ಮುಖದಲ್ಲಿ ಅಷ್ಟೇನು ಸಂತೋಷ ಅನ್ನೋದು ಕಾಣ್ತಾ ಇರಲಿಲ್ಲ. ಅಷ್ಟಕ್ಕೂ ಇವರೆಲ್ಲರಿಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಟಾರ್ಗೆಟ್ ಆಗಿದ್ದು ಯಾಕೆ ಅವರು ಹಿಂದೆ ಬಿದ್ದಿದ್ರು? ಅದಕ್ಕೊಂದು ಮುಖ್ಯ ಕಾರಣ ಇದೆ. ಎಡಪಂಥೀಯರು ವರ್ಷಗಳಿಂದ ಭಾರತದ ಪಠ್ಯ ಪುಸ್ತಕಗಳಲ್ಲಿ ಮೊಘಲರ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಅದನ್ನು ತೆಗೆದುಹಾಕಿ ಭಾರತದ ನಿಜವಾದ ಇತಿಹಾಸವನ್ನು ಸೇರಿಸುವ ಕೆಲಸವನ್ನು ಪ್ರಧಾನ್ ಅವರು ಮಾಡ್ತಾ ಇದ್ರು. ಇದು
ಇವ್ರು ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಆಗದ ವಿಷಯ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಹಿಂದುಳಿದ ವರ್ಗದ ಅಂದರೆ OBC ಕುರ್ಮಿಯ ನಾಯಕರಾಗಿದ್ದರು. ಅವರನ್ನು ಟಾರ್ಗೆಟ್ ಮಾಡುವ ಮೂಲಕ ವಿರೋಧ ಪಕ್ಷಗಳು ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗದ ವಿರೋಧಿ ನಡೆಯನ್ನು ಅನುಸರಿಸಿದ್ವು. ಆದರೆ BJPಗೆ ಈಗ ಆ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನು ತರುವ ಮೂಲಕ ಸಿದ್ಧಾಂತದಲ್ಲಿ ನಾವು ಯಾವುದೇ ಬದಲಾವಣೆ ಮಾಡಿಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನು ಈಗ ಸಂಘಟನೆಯ ಜವಾಬ್ದಾರಿಗೆ ಅಂತ ಕಳಿಸ್ಲಾಗ್ತಾ ಇದೆ. ಯಾಕಂದರೆ ಅವರು ಚುನಾವಣಾ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ನಿಪುಣರು. ಇನ್ನು ರಾಹುಲ್ ಗಾಂಧಿ ಅವರು ಈ ರಾಜೀನಾಮೆಯನ್ನು ವಿದ್ಯಾರ್ಥಿಗಳ ಗೆಲುವು ಅಂತ ಹೇಳ್ತಾರೆ. ಭಾರತದ ಶಿಕ್ಷಣ ವ್ಯವಸ್ಥೆ ಭಾರತದ ಹೆಮ್ಮೆಯಾಗಿತ್ತು ಮತ್ತು ಕಳೆದ ಕೆಲವು ವರ್ಷಗಳಿಂದ ಅದರ ಮೇಲೆ ಸೈದ್ಧಾಂತಿಕ ದಾಳಿ ನಡೀತಿದೆ ಅಂತ ಆರೋಪ ಕೂಡ ಮಾಡ್ತಾರೆ. ವೀಕ್ಷಕರೇ, ರಾಹುಲ್ ಗಾಂಧಿ ಪ್ರಕಾರ ಸೈದ್ಧಾಂತಿಕ ದಾಳಿ ಅಂದರೆ ಇವರ ಮುತ್ತಜ್ಜ ನೆಹರು ಹಾಗೂ ಗಾಂಧಿ ಕುಟುಂಬದ ವೈಭವೀಕರಣವನ್ನು ಕಡಿಮೆ ಮಾಡಿ ರಾಷ್ಟ್ರೀಯ ನಾಯಕರನ್ನು ಸ್ಮರಿಸೋದೇ ಇವರ ಪ್ರಕಾರ ಸೈದ್ಧಾಂತಿಕ ದಾಳಿ ಇರಬೇಕು. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಅವರು ಇದು ರಾಜೀನಾಮೆಯಲ್ಲ, ಇಂಕ್ವಿಲಾಬ್ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಏನಂದರೆ ಇದೇ ಮೊದಲ ಬಾರಿಗೆ ಅಖಿಲೇಶ್ ಯಾದವ್ ಅವರು BJPಯನ್ನು ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಒಪ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಕುರ್ಮಿ ಸಮಾಜ ಈಗ ಆಲೋಚಿಸ್ತಾ ಇದೆ, ಒಬ್ಬ ಕುರ್ಮಿ ನಾಯಕ ಶಿಕ್ಷಣ ಸಚಿವನಾಗಿದ್ದರೆ ಇಡೀ ವಿರೋಧ ಪಕ್ಷ ಯಾಕೆ ಅವರ ಹಿಂದೆ ಬಿದ್ದಿತ್ತು ಅಂತ. ಹಾಗೆ ನೋಡಿದ್ರೆ ವೀಕ್ಷಕರೇ, ಪೇಪರ್ ಲೀಕ್ ಸಮಸ್ಯೆ ಎಲ್ಲ ಸರ್ಕಾರಗಳ ಕಾಲದಲ್ಲೂ ಇತ್ತು. ಆದರೆ ಈಗ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಅದರ ಲಾಭವನ್ನು ವಿರೋಧ ಪಕ್ಷಗಳು ಪಡೆದುಕೊಂಡು ಅಷ್ಟೇ. ದುರಂತ ನೋಡಿ, ಇದನ್ನೆಲ್ಲ ಪ್ರಶ್ನೆ ಮಾಡುವ BJP ಬೆಂಬಲಿಗರನ್ನು ಅಂಧಭಕ್ತರು ಅಂತ ಕರೀತಾರೆ. ಆದರೆ ಅದೇ ವಿರೋಧ ಪಕ್ಷಗಳು ನೆಹರು, ಇಂದಿರಾ, ರಾಜೀವ್ ಮತ್ತು ರಾಹುಲ್ ಗಾಂಧಿ ಅವರ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಮುಲಾಯಂ ಸಿಂಗ್ ಯಾದವ್ ನಂತರ ಅಖಿಲೇಶ್ ಯಾದವ್ ಬರ್ತಾರೆ. ಲಾಲೂ ಪ್ರಸಾದ್ ನಂತರ ತೇಜಸ್ವಿ ಯಾದವ್ ಬರ್ತಾರೆ. ಇವರ ಚರಣ ಸೇವೆ ಮಾಡಿಕೊಂಡು ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಪಾಠವನ್ನು ಮಾಡ್ತಾರೆ. BJPಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಅವರ ಮಕ್ಕಳ್ಯಾರೂ ಕೂಡ ಪ್ರಧಾನಿ ಆಗಲಿಲ್ಲ. ಮೋದಿ ಅವರ ನಂತರ ಅವರ ಕುಟುಂಬದ ಯಾರೂ ಕೂಡ ರಾಜಕೀಯಕ್ಕೆ ಬಂದಿರಲಿಲ್ಲ. ಆದರೆ ವಿರೋಧ ಪಕ್ಷಗಳಲ್ಲಿ ಕುಟುಂಬವೇ ಪಕ್ಷ ಆಗಿಬಿಟ್ಟಿದೆ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಅವ್ರು ಮಾಡ್ತಾ ಇರೋದು ಕೇವಲ ಕುಟುಂಬ ರಾಜಕಾರಣ. ಕೇಜ್ರಿವಾಲ್ ಅವರು ಜೈಲಿಗೆ ಹೋದರು, ರಾಜೀನಾಮೆ ನೀಡಲಿಲ್ಲ. ಆಗ ಇವ್ರು ಯಾರೂ ಕೂಡ ಮಾತಾಡಲಿಲ್ಲ. ಅವಾಗೆಲ್ಲ ಹೋಗಿತ್ತು ಇವರ ಪ್ರಜಾಪ್ರಭುತ್ವ. ಫೈನಲಿ ಹೇಳಬೇಕಂದ್ರೆ ವೀಕ್ಷಕರೇ, ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿರೋ ರಾಜೀನಾಮೆಯಿಂದ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ರಾಜಕೀಯವಾಗಿ ಸೃಷ್ಟಿಯಾಗಿದ್ದ ಒಂದು ಸಮಸ್ಯೆಯನ್ನು ನರೇಂದ್ರ ಮೋದಿ ಅವರು ತುಂಬ ಚಾಣಾಕ್ಷತನದಿಂದ ಬಗೆಹರಿಸಿದ್ದಾರಷ್ಟೇ. ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಮತ್ತಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಂತೂ ಪಕ್ಕ. ಮೋದಿ ಅವರನ್ನು ಸೋಲಿಸೋದಕ್ಕೆ ವಿರೋಧ ಪಕ್ಷಗಳು ಎಷ್ಟೇ ಪ್ರಯತ್ನಿಸಿದ್ರೂ ಸತ್ಯ ಮತ್ತು ರಾಷ್ಟ್ರೀಯತೆಯ ಹಾದಿಯಲ್ಲಿ ನಡೀತಾ ಇರುವ ಈ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಅವರಿಂದ ಖಂಡಿತ ಸಾಧ್ಯ ಇಲ್ಲ. ವಿರೋಧ ಪಕ್ಷಕ್ಕೀಗ ಸಂಸತ್ನಲ್ಲಿ ಪಾಪ ಹೋರಾಡೋದಕ್ಕೆ ಯಾವುದೇ ಗಟ್ಟಿಯಾದ ವಿಷಯ ಇಲ್ಲದೆ ತಲೆ ಬಿಸಿ ಮಾಡ್ಕೊಂಡು ಕೂತಿದೆ. ಇನ್ನು ಕಳೆದ ವಿಡಿಯೋದಲ್ಲೇ ಹೇಳ್ದಂಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ 2500 ಮಂದಿ ಕ್ರಿಮಿನಲ್ ಹಿನ್ನೆಲೆ ಇರೋ ಪ್ರತಿಭಟನಾಕಾರರನ್ನ ದೆಹಲಿ ಪೊಲೀಸರು ಗುರುತಿಸಿದ್ದಾರಂತೆ. ಸದ್ಯದಲ್ಲೇ ಅವರಿಗೊಂದು ದಾರಿ ಅಂತೂ ತೋರಿಸ್ತಾರೆ ಬಿಡಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.